Good morning, dear students. Welcome to my online class. So, in our previous session, we already discussed about some rules which are helps to form the plural, and you know the definition of number. Number is the word which shows the differences between singular and plural, and we have two numbers in our English language. First one is singular and the second one is plural. And today we are going to discuss some other rules which are helpful to form other plurals. The fifth one, some nouns form their plurals by changing an internal vowel of the singular. So here this rule says we have to change an internal vowel of the singular. Example, if you take one word foot, then the foot becomes feet in the plural. ಇಲ್ಲಿ ಫುಟ್ ಏನಾಗುತ್ತೆ ಫೀಟ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ಈ ಒಂದು ರೂಲಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಬಹಳ ಸರಳವಾಗಿ ನಮಗೆ ಯಾವ ಪದನ ಸಿಂಗ್ಯುಲರ್ ಟು ಪ್ಲೂರಲಿಗೆ ಚೇಂಜ್ ಮಾಡಬೇಕು ಅಲ್ಲಿ ಕೆಲವು ಬದಲಾವಣೆನ ನೋಡ್ತಾ ಹೋಗ್ತೀವಿ. ನಾವೀಗ ನಿಮ್ಗೆ ಆಲ್ರೆಡಿ ಈಗ ಓ ಎಸ್ ಎಸ್ ಎಚ್ ಸಿ ಎಚ್ ಎಸ್ ಮತ್ತು ಝೆಡ್ ಬಂದಾಗ ಯಾವ ರೀತಿ ಚೇಂಜ್ ಮಾಡಬೇಕು, ಅದೇ ರೀತಿ ಎಫ್ ಮತ್ತು ಎಫ್ ಇ ಬಂದಾಗ ಯಾವ ರೀತಿ ಚೇಂಜ್ ಮಾಡಬೇಕು, ಇವೆಲ್ಲ ರೂಲ್ಸನ್ನು ತಿಳ್ಕೊಂಬಂದಿದ್ದೀರಾ. ಇದು ಒಂದು ಫಿಫ್ತ್ ಒನ್ನು. ಇಲ್ಲಿ ಏನಾಗುತ್ತೆ, ಫುಟ್ ಅಂತ ಅನ್ನುವಂತಹ ಪದ ಏನಿದೆ ಇದಕ್ಕೆ ನಾವು ಫೀಟ್ ಆಗಿ ಚೇಂಜ್ ಮಾಡಿದ್ದೀವಿ. ಅಂದರೆ ಇದರಲ್ಲಿರುವಂಥ ಇಂಟರ್ನಲ್ ವೋವೆಲ್ಸ್ ಏನಿದೆ ಅವನ್ನ ಬದಲಾವಣೆ ಮಾಡಿದ್ದೀವಿ. ನೋಡಿ, ಗೂಸ್ ಗೀಸ್, ಮ್ಯಾನ್ ಮೆನ್, ಟೂತ್ ಟೀತ್, ಮೌಸ್ ಮೈಸ್, ಲವ್ಸ್ ಲೈಸ್, ವುಮನ್ ವಿಮೆನ್. ಸೊ ಈ ರೀತಿಯಾಗಿ ನಾವು ಸಿಂಗ್ಯುಲರ್ನ ಪ್ಲೂರಲ್ ಆಗಿ ಚೇಂಜ್ ಮಾಡಬಹುದು. ದಿಸ್ ಈಸ್ ದ ಫಿಫ್ತ್ ರೂಲ್. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಸಿಕ್ಸ್ತ್ ರೂಲ್. ಅ ಫ್ಯೂ ನೌನ್ಸ್ ಫಾರ್ಮ್ ದೇರ್ ಪ್ಲೂರಲ್ ಬೈ ದ ಎಡಿಷನ್ ಆಫ್ ಇ ಎನ್. ಸೊ ವಿ ಕ್ಯಾನ್ ಆಲ್ಸೋ ಫಾರ್ಮ್ ಪ್ಲೂರಲ್ಸ್ ಬೈ ಆ್ಯಡಿಂಗ್ ಇ ಎನ್ ಟು ಸಮ್ ವರ್ಡ್ಸ್. ಇಲ್ಲಿ ಚೈಲ್ಡ್ ಇದೆ, ಚಿಲ್ಡ್ರನ್ ಮಾಡಿದ್ದೀವಿ. ಓ ಎಕ್ಸ್ ಆಕ್ಸ್ ಇದೆ, ಆಕ್ಸನ್ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಈ ತರಹ ಕೆಲವು ಪದಗಳು ಬರ್ತವೆ, ಇವು ಕಡಿಮೆ ಇರ್ತವೆ. ಸೊ ಇದು ಒಂದು ರೂಲ್. ಇನ್ನು ನೆಕ್ಸ್ಟ್ ರೂಲ್ ಕಡೆ ನಾವು ಹೋಗೋದಾದರೆ ಈಗ ನಾವು ಎಲ್ಲ ರೂಲ್ಸನ್ನು ಕೂಡ ನೋಡ್ತೀವಿ, ಕೆಲವು ಎಕ್ಸೆಪ್ಷನ್ಸು ಕೂಡ ನೋಡ್ತಾ ಹೋಗ್ತೀವಿ ಅಲ್ವಾ. ಓಕೆ, ಈಗ ನೋಡಿ, ಸಮ್ ಕಾಂಪೌಂಡ್ ನೌನ್ಸ್ ಬಿಕಮ್ ಪ್ಲೂರಲ್ ಬೈ ಟೇಕಿಂಗ್ ಎಸ್ ಅಟ್ ದಿ ಎಂಡ್ ಆಫ್ ದ ಮೇನ್ ವರ್ಡ್. ವಿ ಆಲ್ರೆಡಿ ಡಿಸ್ಕಸ್ಡ್ ಕಾಂಪೌಂಡ್ ನೌನ್ಸ್ ಇನ್ ಅವರ್ ಪ್ರೀವಿಯಸ್ ಕ್ಲಾಸ್. While I am teaching about types of nouns, I already explained the definition and some example for this compound noun. ಇಲ್ಲಿ ಕಾಂಪೌಂಡ್ ನೌನನ್ನು ನಾವು ತಿಳ್ಕೊಂಡಿರುವಂತಹದ್ದು ಬಹಳ ಸುಲಭ. ಯಾಕಂತ ಹೇಳಿದ್ರೆ ಈ ಟೂ ವರ್ಡ್ಸ್ ಆರ್ ಜಾಯಿನಿಂಗ್ ಹಿಯರ್. ನೋಡಿ, ಎರಡು ನೌನ್ಸ್ ಇದಾವೆ, ಬ್ರದರ್ ಇದೆ, ಲಾ ಇದೆ. ಇವೆನ್ನು ಕೂಡ ಜಾಯಿನ್ ಮಾಡಿ ಕಾಂಪೌಂಡ್ ನೌನ್ ಆಗಿ ಮಾಡಿದ್ದೀವಿ. ಬ್ರದರ್ ಇನ್ ಲಾ, ಇದನ್ನ ಪ್ಲೂರಲ್ ಅಲ್ಲಿ ಹೇಗೆ ಮಾಡಬೇಕು? ಬ್ರದರ್ಸ್, ಈಗ ಎಸ್ ಅನ್ನ ಎಲ್ಲಿ ಆ್ಯಡ್ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗಬೇಕಲ್ವಾ. ಈಗ ನೋಡಿ, ಇಲ್ಲಿ ಮೇನ್ ವರ್ಡ್ ಅಂತ ಅವ್ನು ಹೇಳಿದ್ದಾನೆ. ಸೊ ಹಾಗಾಗ್ಬಿಟ್ಟು ನೀವು ಮುಖ್ಯವಾಗಿ ಅದನ್ನು ಮೈಂಡಲ್ಲಿ ಇಟ್ಕೋಬೇಕು. ಈಗ ಬ್ರದರ್ ಇನ್ ಲಾ ಅಂತ ಇದೆ, ಇದನ್ನು ಪ್ಲೂರಲ್ ಮಾಡಿದಾಗ ಎಸ್ ಅನ್ನ ಆ್ಯಡ್ ಮಾಡಬೇಕು. ಎಲ್ಲಿ ಆ್ಯಡ್ ಮಾಡಬೇಕು? ಇಲ್ಲಿ ಲಾಸ್ ಪಕ್ಕದಲ್ಲಿ ಮಾಡಿದ್ರೆ ತಪ್ಪಾಗ್ತದೆ. ಸೊ ಬ್ರದರ್ಸ್ ಇನ್ ಲಾ ಕರೆಕ್ಟ್, ಇಟ್ ಈಸ್ ದ ಕರೆಕ್ಟ್ ಫಾರ್ಮ್. ಬ್ರದರ್ ಇನ್ ಲಾಸ್ ಅಂತ ನೀವೇನಾದರೂ ಇಲ್ಲಿ ಎಸ್ ಅನ್ನ ಆ್ಯಡ್ ಮಾಡಿದರೆ ಇದು ರಾಂಗ್ ಆಗುತ್ತೆ. ಸೊ ಹಾಗಾಗಿ ನೀವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಬ್ರದರ್ಸ್. ದ ಬ್ರದರ್ ಇಸ್ ದ ಮೇನ್ ವರ್ಡ್ ಅಲ್ವಾ. ನೋಡಿ, ಅಲ್ಲಿ ರೂಲೇ ಹೇಳುತ್ತೆ. ಸೊ ವಿ ಹ್ಯಾವ್ ಟು ಆ್ಯಡ್ ಎಸ್ ಅಟ್ ದಿ ಎಂಡ್ ಆಫ್ ದ ಮೇನ್ ವರ್ಡ್. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಆ್ಯಡ್ ಎಸ್ ಅಟ್ ದಿ ಎಂಡ್ ಆಫ್ ದ ಮೇನ್ ವರ್ಡ್. ಕಮಾಂಡರ್, ಕಮಾಂಡರ್ಸ್ ಇನ್ ಲಾ. ನೋಡಿ ಕರೆಕ್ಟಾ. ನೆಕ್ಸ್ಟ್ ಫಾದರ್ ಇನ್ ಲಾ ಅನ್ನುವಂಥದ್ದನ್ನ ಫಾದರ್ಸ್ ಇನ್ ಲಾ. ಲುಕರ್ ಆನ್, ಲುಕರ್ಸ್ ಆನ್. ಪಾಸರ್ ಬೈ, ಪಾಸರ್ಸ್ ಆನ್. ಸನ್ ಇನ್ ಲಾ, ಸನ್ಸ್ ಇನ್ ಲಾ ಅಲ್ವಾ. ಡಾಟರ್ ಇನ್ ಲಾ, ಡಾಟರ್ಸ್ ಇನ್ ಲಾ. ಸೊ ಈ ರೀತಿಯಾಗಿ ನಾವು ಚೇಂಜ್ ಮಾಡ್ತಾ ಹೋಗ್ತೀವಿ. ಈಗ ಇದರಲ್ಲಿ ಒಂದು ಎಕ್ಸೆಪ್ಷನ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ಕೆಲವು ಪದಗಳು ಎರಡರಲ್ಲೂ ಮೇನ್ ವರ್ಡು ಮತ್ತು ಸಬಾರ್ಡಿನೇಟ್ ಸೆಕೆಂಡ್ ಏನು ವರ್ಡ್ ಬರುತ್ತೆ ಆ ಸಬಾರ್ಡಿನೇಟ್ ವರ್ಡ್ ಎರಡೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಬಟ್ ಸಮ್ ಕಾಂಪೌಂಡ್ ನೌನ್ಸ್ ಬಿಕಮ್ ಪ್ಲೂರಲ್ಸ್ ಇನ್ ಬೋತ್ ದಿ ವರ್ಡ್ಸ್. ಎಕ್ಸಾಂಪಲ್ ಹಿಯರ್, ಮ್ಯಾನ್ ಸರ್ವೆಂಟ್, ಇಟ್ ಈಸ್ ಒನ್ ಕಾಂಪೌಂಡ್ ನೌನ್. ಇದು ಸಿಂಗ್ಯುಲರ್. ಇದನ್ನು ಪ್ಲೂರಲಿಗೆ ಚೇಂಜ್ ಮಾಡ್ಬೇಕಂದ್ರೆ ಮ್ಯಾನ್
ಮೆನ್ ಆಗಬೇಕು. ನೋಡಿ ಇಲ್ಲಿ ಫಸ್ಟ್ ಒಂದು ಚೇಂಜಸ್ ಆಯಿತು. ನೆಕ್ಸ್ಟ್ ಸರ್ವೆಂಟ್ ಸರ್ವೆಂಟ್ಸ್, ಇಲ್ಲೂ ಕೂಡ ಪ್ಲೂರಲ್ ಆಯಿತು. ಸೊ ಬೋತ್ ದಿ ವರ್ಡ್ಸ್ ಚೇಂಜಸ್ ಇಂಟು ಪ್ಲೂರಲ್. ದಿಸ್ ಇಸ್ ದ ಎಕ್ಸೆಪ್ಷನ್. ಇಲ್ಲಿ ನೋಡಿ ವುಮೆನ್ ಸರ್ವೆಂಟ್, ವುಮೆನ್ ಸರ್ವೆಂಟ್ಸ್, ವುಮನ್ ಡ್ರೈವರ್, ವುಮೆನ್ ಡ್ರೈವರ್ಸ್. ಸೊ ಇದು ಈ ಒಂದು ಕಾನ್ಸೆಪ್ಟಲ್ಲಿ ಕೂಡ ನಾವು ಪ್ಲೂರಲನ್ನು ಚೇಂಜ್ ಮಾಡ್ತಾ ಹೋಗ್ಬೋದು. ಇನ್ನು ನೆಕ್ಸ್ಟ್ ಬನ್ನಿ, ಇಲ್ಲಿ ಮುಖ್ಯವಾಗಿ ನೀವು ಸಾಕಷ್ಟು ಎಕ್ಸೆಪ್ಷನ್ಸ್ ನೋಡ್ತಾ ಇರ್ತಾರೆ. ಕೆಲವೊಂದನ್ನ ಈಗ ನೀವು ಆಲ್ರೆಡಿ ಸಿಂಗುಲರ್ ಟು ಪ್ಲೂರಲ್ ಫಾರ್ಮ್ ಚೇಂಜ್ ಮಾಡುವಂಥದ್ದನ್ನು ಕಲ್ತ್ಕೊಂಡ್ರಿ. ಬಟ್ ಸಮ್ ನೌನ್ಸ್ ಹ್ಯಾವ್ ದ ಸೇಮ್ ಫಾರ್ಮ್ ಫಾರ್ ಬೋತ್ ಸಿಂಗುಲರ್ ಆ್ಯಂಡ್ ಪ್ಲೂರಲ್ ನಂಬರ್. we don't have to change these words into singular or plural because they are same. ಇವು ಎರಡು ಸೇಮೆ, ಇದರಲ್ಲಿ ನೀವು ಏನು ಚೇಂಜ್ ಮಾಡುವಂಥದ್ದಿಲ್ಲ. ನೋಡಿ ಶೀಪ್ ಅನ್ನುವಂತಹ ಏನು ವರ್ಡ್ ಇದೆ, ಈ ವರ್ಡನ್ನ ನಾವು ಸಿಂಗ್ಯುಲರ್ ಆಗೂ ಯೂಸ್ ಮಾಡ್ತೀವಿ, ಪ್ಲೂರಲ್ ಆಗೂ ಯೂಸ್ ಮಾಡ್ತೀವಿ. ಈಗ ಯು ಅನ್ನುವಂಥ ಒಂದು ನೀವು ಪ್ರೊನೌನನ್ನು ಅಬ್ಸರ್ವ್ ಮಾಡಿದರೆ ಅದು ಎರಡೂ ಕೆಲಸ ಮಾಡುತ್ತೆ. ಅಂದರೆ ಸಿಂಗ್ಯುಲರ್ ಆಗೂ ಕೆಲಸ ಮಾಡುತ್ತೆ, ಪ್ಲೂರಲ್ ಆಗಿಯೂ ಕೆಲಸ ಮಾಡುತ್ತೆ. ಯು ಆರ್ ಎ ಗುಡ್ ಟೀಚರ್, ಯು ಆರ್ ಸ್ಟೂಡೆಂಟ್ಸ್. ಇನ್ ಬೋತ್ ಸೆಂಟೆನ್ಸ್ ಯು ವರ್ಕ್ಡ್ ಆಸ್, ನೋಡಿ ಒಂದು ಸೆಂಟೆನ್ಸಲ್ಲಿ ಫಸ್ಟ್ ಸೆಂಟೆನ್ಸಲ್ಲಿ ಸಿಂಗ್ಯುಲರ್ ಆಯಿತು, ಸೆಕೆಂಡ್ ಸೆಂಟೆನ್ಸಲ್ಲಿ ಪ್ಲೂರಲ್ ಆಗಿ ವರ್ಕ್ ಮಾಡ್ತು. ಹೀಗೆ ಶೀಪ್, ಫಿಶ್, ಡಿಯರ್, ಸ್ವೈನ್, ಮೀನ್ಸ್, ಕಾಡ್, ಆಫ್ ಸ್ಪ್ರಿಂಗ್, ಗ್ರೌಸ್, ಇನ್ನಿಂಗ್ಸ್, ಆ್ಯಂಡ್ ದೆನ್ ಗ್ಯಾಲೋಸ್, ಸಾಮನ್ ಆ್ಯಂಡ್ ರನ್ಸ್. ಸೊ ಇವೆಲ್ಲ ಪದಗಳನ್ನ ನಾವು ಕೂಡ ಏನು ಮಾಡ್ಬೋದು, ಸೇಮ್ ಸಿಂಗ್ಯುಲರ್ ಆಗು ಯೂಸ್ ಮಾಡ್ಬೋದು, ಪ್ಲೂರಲ್ ಆಗು ಯೂಸ್ ಮಾಡ್ತಾ ಹೋಗಬಹುದು. ಇನ್ನು ನೆಕ್ಸ್ಟ್ ರೂಲ್ ಏನು ಹೇಳುತ್ತೆ ನೋಡೋಣ ಬನ್ನಿ. ಓಕೆ, ಈಗ ನೀವು ಅಲ್ಲಿ ಸೇಮ್ ಆಗಿತ್ತು, ಪ್ಲೂರಲ್ ಫಾರ್ಮು ಮತ್ತು ಸಿಂಗ್ಯುಲರ್ ಫಾರ್ಮ್ಸ್ ಎರಡು ಸೇಮ್ ಇರುವಂಥ ಪದಗಳನ್ನ ಕಲ್ತ್ಕೊಂಡ್ರಿ. ನಾವು ದ ಫಾಲೋವಿಂಗ್ ನೌನ್ಸ್ ಆರ್ ಯೂಸ್ಡ್ ಓನ್ಲಿ ಇನ್ ದ ಪ್ಲೂರಲ್ ಫಾರ್ಮ್. ದೇ ಆರ್ ಓನ್ಲಿ ಯೂಸ್ಡ್ ಇನ್ ಪ್ಲೂರಲ್ ಫಾರ್ಮ್. ಅಲ್ಲಿ ನಾವು ಇಲ್ಲೂ ಅಷ್ಟೇ ಪ್ಲೂರಲ್ ಫಾರ್ಮಲ್ಲಿ ಮಾತ್ರ ಯೂಸ್ ಮಾಡ್ತಾ ಹೋಗ್ತೀವಿ. ಎಕ್ಸಾಂಪಲ್ ನೋಡಿ, ಈಗ ಒಂದು ಮಾತನ್ನು ಹೇಳ್ತಾ ಹೋಗ್ತೀನಿ ನೋಡಿ. ಈಗ ಇನ್ಫಾರ್ಮೇಷನ್ ಅನ್ನುವಂಥ ಪದ ಇದೆ. ಸೊ ಇನ್ಫಾರ್ಮೇಷನ್ ಸಿಂಗ್ಯುಲರ ಪ್ಲೂರಲ್ಲ ಅಥವಾ ಹೇಗೆ ಯೂಸ್ ಮಾಡಬೇಕು ಅನ್ನುವಂಥ ಡೌಟ್ಸ್ ಭಾಳಷ್ಟು ಜನಗಿರುತ್ತೆ. ಸೀಸರ್ಸ್ ಅಂತ ಇದೆ, ಸೀಸರ್ಸ್ ಸಿಂಗ್ಯುಲರ ಪ್ಲೂರಲ್ಲ ಅನ್ನುವಂಥದ್ದು. ಈ ತರಹ ಡೌಟ್ಸ್ ಇರುವಂಥದ್ದನ್ನು ನಾವು ರೂಲ್ಸ್ ಪ್ರಕಾರ ತಿಳ್ಕೊಂಡಿದ್ರೆ ನಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಈಗ ನೇಮ್ಸ್ ಆಫ್ ಸಮ್ ಇನ್ಸ್ಟ್ರೂಮೆಂಟ್ಸ್, ಎಕ್ಸಾಂಪಲ್ ಸೀಸರ್ಸ್ ಇದೆ, ಅದೇ ರೀತಿಯಾಗಿ ಸ್ಪೆಕ್ಟಕಲ್ಸ್ ಅಂತ ಇದೆ. ಇವೆಲ್ಲವೇನಪ್ಪ ಅಂತೇಳಿದರೆ ಇವು ನಾವು ಪ್ಲೂರಲ್ ಫಾರ್ಮಲ್ಲೇ ಯೂಸ್ ಮಾಡ್ತಾ ಹೋಗ್ತೀವಿ. ನೋಡಿ ಈ ಪ್ಲೂರಲ್ ಫಾರ್ಮಲ್ಲಿ ಯೂಸ್ ಮಾಡ್ತೀವಿ. ಯಾವ್ಯಾವ ಸೀಸರ್ಸ್ ಇದೆ, ಸ್ಪೆಕ್ಟಕಲ್ಸ್, ಬೆಲೋಸ್, ಟಾಂಗ್ಸ್, ಪಿನ್ಸರ್ಸ್. ಆ್ಯಂಡ್ ನೇಮ್ಸ್ ಆಫ್ ಸಮ್ ಡಿಸೀಸಸ್ ಲೈಕ್ ಮೀಸಲ್ಸ್, ಮಮ್ಸ್, ದೇ ಆಲ್ಸೋ ಯೂಸ್ ಓನ್ಲಿ ಇನ್ ದ ಪ್ಲೂರಲ್ ಸೆನ್ಸ್. ಪ್ಲೂರಲ್ ಫಾರ್ಮಲ್ಲೇ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ನೇಮ್ಸ್ ಆಫ್ ಸಮ್ ಡ್ರೆಸ್ ಆರ್ಟಿಕಲ್ಸ್, ಟ್ರೌಸರ್ಸ್, ಕ್ಲಾತ್ಸ್, ಪ್ಯಾಂಟ್ಸ್, ಡ್ರೈಯರ್ಸ್, ಇವೆಲ್ಲವೂ ಅಷ್ಟೇ ನಾವು ಪ್ಲೂರಲ್ ಫಾರ್ಮಲ್ಲಿ ಯೂಸ್ ಮಾಡ್ತೀವಿ. ಮತ್ತು ಅದೇ ರೀತಿ ನೇಮ್ಸ್ ಆಫ್ ಗೇಮ್ಸ್ ಇದೆ, ಬಿಲಿಯರ್ಡ್ಸ್, ಡ್ರಾಟ್ಸ್. ಸೊ ದೀಸ್ ಆರ್ ದ ಸಮ್ ನೌನ್ಸ್. ಇದ್ರ ಜೊತೆಗೆ ಇನ್ನೂ ಸಾಕಷ್ಟು ಇದ್ದಾವೆ. ಅವು ಯಾವುವು ಅಂತ ಹೇಳಿದರೆ ನೋಡಿ, ಸಮ್ ಅದರ್ ನೌನ್ಸ್ ಲೈಕ್ ರಿಚಸ್ ಇದೆ, ಪ್ಲೂರಲ್ ಇದೆ. ಸೊ ರಿಚಸ್, ಆರ್ಮ್ಸ್, ಟಿಡಿಂಗ್ಸ್, ಪ್ರೊಸೀಡ್ಸ್, ಪ್ರಿಮಿಸಸ್, ಅಸೆಟ್ಸ್, ಥ್ಯಾಂಕ್ಸ್. ವಿ ಯೂಸ್ ದೀಸ್ ವರ್ಡ್ಸ್ ಇನ್ ದ ಪ್ಲೂರಲ್ ಫಾರ್ಮ್ ಓನ್ಲಿ. ನಾವು ಅದನ್ನು ಪ್ಲೂರಲ್ ಫಾರ್ಮಲ್ಲಿ ಮಾತ್ರ ಬಳಕೆ ಮಾಡ್ತೀವಿ. ಹಾಗಾಗ್ಬಿಟ್ಟು ಇವನ್ನ ನೀವು ತಿಳ್ಕೋಬೇಕು. ಆ್ಯಂಡ್ ಸಮ್ ನೌನ್ಸ್ ಆರ್ ಸಿಂಗ್ಯುಲರ್ ಇನ್ ಫಾರ್ಮ್ ಬಟ್ ಯೂಸ್ಡ್ ಇನ್ ದ ಪ್ಲೂರಲ್ ಸೆನ್ಸ್. ಈಗ ಕೆಲವು ಪದಗಳು ದೇ ಲುಕ್ ಲೈಕ್ ಸಿಂಗ್ಯುಲರ್ ಬಟ್ ವಿ ಯೂಸ್ ದೋಸ್ ವರ್ಡ್ಸ್ ಇನ್ ಪ್ಲೂರಲ್ ಸೆನ್ಸ್. ಎಕ್ಸಾಂಪಲ್ ಪೌಲ್ಟ್ರಿ. ನೋಡಿ ಅದು ನೋಡಿದ ತಕ್ಷಣ ಸರ್ ಇಲ್ಲಿ ವೈ ಇದೆ, ವೈಗೆ ಬಂದಾಗ ಏನಂತ ಚೇಂಜ್ ಮಾಡಬೇಕು, IES ಅಂತ ಹಾಕ್ತೀವಿ. ಅಥವಾ ಕೆಲವೊಂದು ಪದಗಳಿಗೆ ಬರೀ ಎಸ್ಸನ್ನೇ ಆ್ಯಡ್ ಮಾಡ್ತೀವಿ. ಈಗ ಕೀಸ್ ಅಂತ ಆಗ್ತದೆ. ಅದನ್ನು ನಮ್ಮ ಎಕ್ಸಾಂಪಲ್ ನಾನು ಹೇಳಿದ್ದೀನಿ ಆಲ್ರೆಡಿ ನಿಮಗೆ. ಈಗ ಪೌಲ್ಟ್ರಿ, ಇಟ್ ಲುಕ್ ಲೈಕ್ ಇಟ್ ಈಸ್ ಇನ್ ಸಿಂಗ್ಯುಲರ್ ಫಾರ್ಮ್ ಬಟ್ ವಿ ಯೂಸ್ ದಿಸ್ ವರ್ಡ್ ಇನ್ ಪ್ಲೂರಲ್ ಸೆನ್ಸ್. ಪೌಲ್ಟ್ರಿ ಫಾರ್ಮ್ ಇಟ್ಕೊಂಡಿದ್ದೀವಿ ಸರ್, ಪೌಲ್ಟ್ರಿ ಫಾರ್ಮ್. ಕ್ಯಾಟಲ್, ಪೊಲೀಸ್, ಜೆಂಟ್ರಿ. ಸೊ ಈ ಕೆಲವೊಂದು ಎಕ್ಸೆಪ್ಷನ್ಸನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಇನ್ನು ಇದ್ರ ಜೊತೆಗೆ ಮತ್ತೆ ನಾವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂತ ಹೇಳಿದರೆ, ಎಸ್ ದ ಫಾಲೋವಿಂಗ್ ನೌನ್ಸ್ ಆರ್ ಇನ್ ಪ್ಲೂರಲ್ ಫಾರ್ಮ್ ಬಟ್ ಆಲ್ವೇಸ್ ಯೂಸ್ಡ್ ಇನ್ ಸಿಂಗ್ಯುಲರ್.
ಸೊ ಹಿಂದೆ ನಾವೇನು ತಿಳ್ಕೊಂಡ್ವಿ, ಸಮ್ ನೌನ್ಸ್ ಆರ್, ನೋಡಿ ಇಲ್ಲಿ ಸಮ್ ನೌನ್ಸ್ ಆರ್ ಇನ್ ಸಿಂಗ್ಯುಲರ್ ಫಾರ್ಮ್ ಬಟ್ ಯೂಸ್ಡ್ ಇನ್ ದ ಪ್ಲೂರಲ್ ಸೆನ್ಸ್. ಇಲ್ಲಿ ಸಿಂಗ್ಯುಲರ್ ಆಗಿ ಅವು ಕಾಣ್ತವೆ, ಪ್ಲೂರಲ್ ಆಗಿ ಯೂಸ್ ಮಾಡಿದ್ವಿ. ಅದೇ ರೀತಿಯಾಗಿ ಈ ನೌನ್ಸು ದೇ ಲುಕ್ ಲೈಕ್ ಪ್ಲೂರಲ್ ಬಟ್ ವಿ ಯೂಸ್ ದೆಮ್ ಇನ್ ಸಿಂಗ್ಯುಲರ್. ಎಕ್ಸಾಂಪಲ್ ನ್ಯೂಸ್. ಈಗ ನ್ಯೂಸ್ ಅನ್ನುವಂಥದ್ದಿದೆ, ನೀವು ಪ್ರತಿ ದಿವಸ ಬೆಳಗಿಂದ ಸಂಜೆವರೆಗೆ ಮನೇಲಿ ಟಿ ವಿಯಲ್ಲಿ ಕೇಳ್ತಾನೆ ಇರ್ತೀರ. ಈ ಕೊರೋನಾ ಟೈಮಲ್ಲಂತೂ ಅತಿ ಹೆಚ್ಚು ನ್ಯೂಸ್ ಕೇಳಿದಿರಲ್ವಾ. ಸೊ ನ್ಯೂಸ್ ಅಂತ ಬಂದ ತಕ್ಷಣ ಸಿಂಗ್ಯುಲರ್ ಪ್ಲೂರಲ್ಲ ಅನ್ನುವಂಥದ್ದು ತಲೆಗೆ ಹೋಗ್ತದೆ. ಇಟ್ ಲುಕ್ ಲೈಕ್ಸ್ ಪ್ಲೂರಲ್ ಬಟ್ ಇಟ್ ಈಸ್ ಸಿಂಗ್ಯುಲರ್. ಪಾಲಿಟಿಕ್ಸ್, ಸಿವಿಕ್ಸ್, ದೀಸ್ ಆರ್ ದ ಸಬ್ಜೆಕ್ಟ್ಸ್ ನೇಮ್ ಅಲ್ವಾ. ಅವು ವಿಷಯನ ನಾವು ಸ್ಟಡಿ ಮಾಡ್ತಾವೆ, ಆ ಸಬ್ಜೆಕ್ಟ್ಸ್ ನೇಮ್ಸ್ ಇವೆಲ್ಲ. ಸೊ ಅಥ್ಲೆಟಿಕ್ಸ್ ಅಂತ ಇದೆ, ನೀರಜ್ ಚೋಪ್ರಾ ಗೋಲ್ಡನ್ನ ತೊಗೊಂಬಂದ್ರಲ್ವಾ. ಸೊ ಇದು ಅಥ್ಲೆಟಿಕ್ ಅಂತ ಹೇಳ್ಬಾರ್ದು, ಅಥ್ಲೆಟಿಕ್ಸ್ ಅದು ಸಿಂಗ್ಯುಲರ್ ಫಾರ್ಮಲ್ಲಿ ಯೂಸ್ ಮಾಡ್ತೀವಿ, ಬಟ್ ಇಟ್ ಲುಕ್ಸ್ ಲೈಕ್ ಪ್ಲೂರಲ್. ಫಿಸಿಕ್ಸ್, ಯಾಕಂದರೆ ಎಸ್ ಆ್ಯಡ್ ಮಾಡಿದ ತಕ್ಷಣ ಪ್ಲೂರಲ್ ಅನ್ನೋದು ಕನ್ಫರ್ಮೇಷನ್ ಬಂದ್ಬಿಡುತ್ತೆ ಅಲ್ವಾ. ಬಟ್ ಅದರಲ್ಲಿ ಎಕ್ಸೆಪ್ಷನ್ಸನ್ನು ನಾವು ಸ್ಟಡಿ ಮಾಡಬೇಕು. ಎಕನಾಮಿಕ್ಸ್ ಇದೆ, ಮೆಕ್ಯಾನಿಕ್ಸ್ ಇದೆ, ಜೆನೆಟಿಕ್ಸ್ ಇದೆ. ಇವೆಲ್ಲವೂ ಕೂಡ ಸಿಂಗ್ಯುಲರ್ ಫಾರ್ಮಲ್ಲಿ ಯೂಸ್ ಮಾಡಬೇಕು. ಆ್ಯಂಡ್ ಸಮ್ ನೌನ್ಸ್ ಆರ್ ಆಲ್ವೇಸ್ ಯೂಸ್ಡ್ ಇನ್ ದ ಸಿಂಗ್ಯುಲರ್ ಫಾರ್ಮ್. ಅದೇ ಮುಂದುವರೆದ ಭಾಗ ಅಷ್ಟೇ. ಸೀನರಿ, ಫರ್ನಿಚರ್, ಸ್ಟ್ಯಾಚ್ಯುಟರಿ, ಅಡ್ವೈಸ್, ಪೊಯೆಟ್ರಿ, ಇನ್ಫಾರ್ಮೇಷನ್, ಸ್ಟೇಷನರಿ. ಸೊ ಇಲ್ಲೇ ಅಷ್ಟೇ, ಇನ್ಫಾರ್ಮೇಷನ್ಸ್ ಅಂತ ಹೇಳ್ಬಾರ್ದು, ಇನ್ಫಾರ್ಮೇಷನ್. ಸೀನರೀಸ್, ಫರ್ನಿಚರ್ಸ್, ಫರ್ನಿಚರ್ ಇಟ್ ಈಸ್ ನಾವು ಅದನ್ನೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಸಿಂಗ್ಯುಲರ್ ಫಾರ್ಮಲ್ಲಿ ಯೂಸ್ ಮಾಡ್ತೀವಿ ಅಲ್ವಾ. ಆಲ್ ರೈಟ್. ಸೊ ನೆಕ್ಸ್ಟ್ ಏನಾಗ್ತದೆ ನೋಡೋಣ. ಕೆಲವು ಪದಗಳು ನಾವು ಫಾರಿನ್ಸಿಂದ ತೊಗೊಳ್ತೀವಿ, ಅಂದರೆ ಫಾರಿನ್ ವರ್ಡ್ಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಆ ವರ್ಡ್ಸು ಈಗ ಗ್ರೀಕ್ ಆಗಿರ್ಬೋದು, ಲ್ಯಾಟಿನ್ ಆಗಿರ್ಬೋದು, ಆ ಶಬ್ದಕೋಶದಿಂದ ಬಂದಿರುವಂಥ ಪದಗಳೇನಿದೆ, ಫ್ರೆಂಚ್ ಆಗಿರ್ಬೋದು, ಇವೆಲ್ಲ ಪದಗಳನ್ನು ನಾವು ಕೂಡ ಪ್ಲೂರಲ್ ಫಾರ್ಮಿಗೆ ಚೇಂಜ್ ಮಾಡಿದಾಗ ಹೌ ಆರ್ ದೇ ಫಾರ್ಮ್ಡ್. ಸೊ ಫಾರ್ಮುಲಾ ಇಟ್ ಬಿಕೇಮ್ ಫಾರ್ಮುಲೆ. ನೋಡಿ, ಫಾರ್ಮುಲಾಸ್ ಆ ಥರ ಏನು ಚೇಂಜಸ್ ಆಗಲ್ಲ, ಇದೇ ಚೇಂಜ್ ಆಗುತ್ತೆ, ಫಾರ್ಮುಲೆ. ಫಂಗಸ್, ಫಂಗೈ. ಫೋಕಸ್, ಫೋಕಿ. ಎಸ್, ಈ ಥರವಾಗಿ ಅವು ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಸ್ಟಿಮ್ಯುಲಸ್ ಅಂತ ಇದೆಯಲ್ವಾ. ಸೊ ಇಲ್ಲಿ ಸ್ಟಿಮ್ಯುಲಿ. ನೆಕ್ಸ್ಟ್ ಮೀಡಿಯಮ್, ಮೀಡಿಯಾ. ನೆಕ್ಸ್ಟ್ ಕರಿಕ್ಯುಲಮ್, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದೆ. ಎಸ್, ನೆಕ್ಸ್ಟ್ ಕರಿಕ್ಯುಲಾ. ಬ್ಯಾಕ್ಟೀರಿಯಮ್, ಬ್ಯಾಕ್ಟೀರಿಯಾ. ಡೇಟಮ್, ಡೇಟಾ. ಸಿನಾಪ್ಸಿಸ್, ಸಿನಾಪ್ಸೆಸ್. ಸೊ these are the another words, foreign words, which are we also using these words, and they also become plural in some rule. ಒಂದು ರೂಲ್ಸ್ ಪ್ರಕಾರ ಅದು ಕೂಡ ಚೇಂಜ್ ಆಗ್ತಾ ಹೋಗ್ತದೆ. ಆ್ಯಂಡ್ ಫೈನಲಿ ಕೆಲವು ಪದಗಳೇನಾಗ್ತೀವಿ, ಆಲ್ಫಬೆಟ್ಸ್ ಇದೆ, ಅಬ್ರಿವೇಷನ್ಸ್ ಇದೆ, ನಂಬರ್ಸ್ ಇದೆ, ಇವು ಕೂಡ ನಾವು ಪ್ಲೂರಲ್ ಆಗಿ ಚೇಂಜ್ ಮಾಡ್ಬೋದಾ? ಹೌದು, ಇವನು ನಾವು ಪ್ಲೂರಲ್ಸ್ ಆಗಿ ಮಾಡ್ತಾ ಹೋಗ್ತೀವಿ. ಈಗ ಎಕ್ಸಾಂಪಲ್ ಏನಾಗುತ್ತೆ ನೋಡಿ, ಯಾವುದೋ ಒಂದು ABCD ಅನ್ನೋಂಥ ಕ್ವಶನ್ ಇದೆ, ಅದರಲ್ಲಿ ಹೌ ಮೆನಿ ಎಮ್ಸ್ ಆರ್ ದೇರ್, ಹೌ ಮೆನಿ ಡೀಸ್ ಆರ್ ದೇರ್ ಕ್ವಶನ್ಸ್. ಹೌ ಮೆನಿ ಎಮ್ಸ್ ಅಂದರೆ ಎಮ್ ಎಷ್ಟಿದ್ದಾವೆ. ಸೊ ಅದನ್ನು ಪ್ಲೂರಲ್ ಮಾಡಬೇಕಾದ್ರೆ ಎಮ್ ಅನ್ನೋದು ಸಿಂಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಎಮ್ ಜೊತೆಗೆ ಈ ಒಂದು ಸಿಂಬಲ್ ಬಂದಿದೆಯಲ್ಲ, ಅದನ್ನು ನಾವು ಏನಂತೀವಿ ನೋಡಿ, ಈ ಸಿಂಬಲನ್ನು ಅಪಾಸ್ಟ್ರಫಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇವು ಅಪಾಸ್ಟ್ರಫಿನ ಹೆಚ್ಚಿನದಾಗಿ ಪೊಸೆಸಿವ್ನೆಸ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಪೊಸೆಸಿವ್ ನಲ್ಲಿ ಮಾತಾಡಬೇಕಾದ್ರೆ ಆ ಪೊಸೆಷನಲ್ಲಿ ನಾವು ಇದು ನಮ್ಮದು, ಇಟ್ ಈಸ್ ರಾಜುಸ್ ಬುಕ್, ಅವನ ಪುಸ್ತಕ, ಆ ರೀತಿ ಮಾತಾಡಬೇಕಾದ್ರೆ ನಾವು ಯೂಸ್ ಮಾಡ್ತೀವಿ. ಇದೇ ಅಪಾಸ್ಟ್ರಫಿನ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಪ್ಲೂರಲ್ ಸೆನ್ಸಲ್ಲೂ ಯೂಸ್ ಮಾಡ್ತೀವಿ. ಎಮ್, ಎಮ್ಸ್, ಡಿ, ಡೀಸ್, ಎನ್, ಎನ್ಸ್, ಕ್ಯೂ, ಕ್ಯೂಸ್, ಹೌ ಮೆನಿ ಕ್ಯೂಸ್ ಆರ್ ದೇರ್. ಸೊ ಇನ್ ದಿಸ್ ವೇ ವಿ ಕ್ಯಾನ್ ಯೂಸ್. ಇನ್ನು ನೆಕ್ಸ್ಟ್ ಅಬ್ರಿವೇಷನ್ಸಲ್ಲಿ ಈಗ MLA, MP, BCom, LLB, ಸೊ ಈ ಥರ ಏನು ಇದಾವಲ್ಲ ಅವೆಲ್ಲ ಪದಗಳಿಗೆ ಪ್ಲೂರಲ್ ಮಾಡ್ತೀವಿ. ಹೇಗೆ ಮಾಡ್ತೀವಿ? ಇಲ್ಲೂ ಅಷ್ಟೇ, MLAs, MPs, ಇಲ್ಲೂ ಅಪಾಸ್ಟ್ರಫಿನ ಯೂಸ್ ಮಾಡಿ ಎಸ್ಸನ್ನು ಯೂಸ್ ಮಾಡಿಬಿಟ್ಟು ನಾವು ಪ್ಲೂರಲ್ನ ಮಾಡ್ತೀವಿ. ನೋಡಿ, BCom, BComs, ನೆಕ್ಸ್ಟ್ LLB, LLBs. ಸೊ ಇದು ನೆಕ್ಸ್ಟ್ ನಂಬರ್ಸಿಗೆ ಬಂದಾಗಲೂ ಅಷ್ಟೇ, ಅದೇ ಸೇಮ್ ಮೆಥಡೆ. 4, 4s, ಎಸ್, 5, 5s, ಹೌ ಮೆನಿ 5s ಆರ್ ದೇರ್, 5s ಎಷ್ಟಿದೆ ಅಂತ. ಸೊ ಈ ರೀತಿಯಾಗಿ ಕೂಡ ನಾವು ಪ್ಲೂರಲನ್ನು ಮಾಡ್ತಾ ಹೋಗ್ತೀವಿ. ಇನ್ನು ಫೈನಲಿ ಬರೋದಾದರೆ ನಿಮಗೆ ಒಂದು ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಸ್ಟಡಿ ಮಾಡ್ಬೇಕಂತಿದ್ವಿ, ಪ್ರೊನೌನ್, ಅದ್ರ ಬಗ್ಗೆ ಇರುತ್ತೆ. ಪ್ರೊನೌನ್ಸಲ್ಲೂ ಕೂಡ ಸಿಂಗ್ಯುಲರು, ಪ್ಲೂರಲ್ ಎರಡೂ ಬರ್ತದೆ. ಇಲ್ಲಿ ಎಕ್ಸಾಂಪಲ್ ಹೇಳೋದಾದರೆ ಐ ಆಮ್ ದ ಸ್ಪೀಕರ್. ಸೊ ಈ ಐ ಅನ್ನುವಂಥದ್ದು ನಾನು, ಅದು ಸಿಂಗ್ಯುಲರ್. ಸೊ ವಿ, ನಾವು, ಇದು ಪ್ಲೂರಲ್. ಇದೇ ರೀತಿಯಾಗಿ ಯು, ನಾನು ಹೇಳಿದೆ
ಯು ಮತ್ತು ಯು ಎರಡು, ಯಾಕಂದರೆ ಹಿಂದೆ ನಾವೇನು ಮಾಡ್ತಿದ್ವಿ ಇಂಗ್ಲೀಷಲ್ಲಿ ಯುನ ಪ್ಲೂರಲ್ ಫಾರ್ಮ್ ಆಗಿ ದೌ ಅನ್ನುವಂಥದ್ದು ವರ್ಡ್ ಯೂಸ್ ಮಾಡ್ತಾ ಇದ್ವಿ. ಬಟ್ ನಾವು ಈಗ ಮಾಡರ್ನ್ ಇಂಗ್ಲೀಷಲ್ಲಿ ಅದನ್ನು ಕಡಿಮೆ ಮಾಡಿದ್ದೀವಿ ಬಳಕೆನ. ಸೊ ಹಿ, ಶಿ, ಇಟ್ ಈ ಮೂರಕ್ಕೂ ದೇನೆ ಪ್ಲೂರಲ್ ಆಗಿ ಯೂಸ್ ಮಾಡ್ತೀವಿ. ದಿಸ್, ದೀಸ್, ದಟ್, ದೋಸ್. ಸೊ ಈ ರೀತಿಯಾಗಿ ನಾವು ಪ್ರೊನೌನ್ಸನ್ನು ಕೂಡ ಸಿಂಗ್ಯುಲರ್ ಪ್ಲೂರಲ್ ಆಗಿ ಚೇಂಜ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ಪ್ರೊನೌನ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪರ್ಸನಲ್ ಪ್ರೊನೌನ್ ಚಾರ್ಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಈ ತರಗತಿ ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.